ಹಾಕಲ್ಲ ಅಂತ ಹೇಳೋರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಫೋನು ಬನ್ನಿ ಯಜಮಾನ್ರೆ ಬನ್ನಿ ಯಜಮಾನ್ರು ಬರ್ತಾವ್ರೆ ನೋಡಿ ಗೈಸ್. ಇಲ್ಲಿಂದ ಯಾರ್ಯಾರು ನಡ್ಕೊಂಡು ಹೋದ್ರು ಡೈರೆಕ್ಟ್ ಈ ದೇವಸ್ಥಾನ. ನಾವು ನಮ್ಮ ಅಮ್ಮ ಇದ್ದಾಗೆಲ್ಲ ಚೆನ್ನಾಗಿ ನೋಡ್ತಾ ಇದ್ವಿ. ನಮ್ಮ ಅಮ್ಮ ಎಷ್ಟೇ ಮಾಡ್ತಾರೆ, ಯಾವ ತೊಡಕೋ ಏನು ಇಲ್ಲದೆ ಮಾಡ್ತಾರೆ. ನಮ್ಮ ಏನ್ ಹಿರಿಕ್ರವ್ರೆ ನೋಡಿ, ಇವ್ರೆಲ್ಲ ಸಹಕಾರದಿಂದ. ಆಕ್ಚುಲಿ ನನ್ಗೆ ಅವರೆಲ್ಲ ಹೇಳಿದ್ರು ಗೈಸ್, ಅವ್ರು ನಂದು. ಸೊ ಗೈಸ್, ತಾವರೆಕೆರೆ ಜಾತ್ರೆಯ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಪಾರ್ಟ್ 1 ವಿಡಿಯೋ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಪಾರ್ಟ್ 1 ವಿಡಿಯೋ ನೋಡಿ. ಸೊ ಅದ್ರ ಕಂಟಿನ್ಯೂಷನ್ ವಿಡಿಯೋ ಪಾರ್ಟ್ 2 ಇದು. ಸೊ ಈ ಚಾನಲ್ಗೆ ಹೊಸೊಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಗೈಸ್. ಪಾರ್ಟ್ 1 ವಿಡಿಯೋ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನ ನೋಡ್ಕೊ ಬಂದ್ಬಿಡಿ. ಗೈಸ್ ನೀವೇ ನೋಡ್ತಾ ಇದ್ದೀರಾ ಯಾರ್ಯಾರು ಅಡಿಸ್ಕೊಂಡಿದ್ರು. ಸೊ ಇವಾಗ ಅಲ್ಲೆಲ್ಲ ಕೆಂಡದ ಮೇಲೆ ನಡ್ಕೊಂಡು ಬಿಡ್ತಾ ಇದಾರೆ. ಸೊ ಎದುರುಗಡೆ ದೇವ್ರನ್ನ ನೋಡ್ಕೊಂಡು ಇವಾಗ ಬಿಡ್ತಾ ಇದಾರೆ ಅವ್ರನ್ನ. ಸೊ ಅದೇ ಅವ್ರೇನೇನ್ ಅನ್ಕೊಂಡಿದ್ರು ಎಲ್ಲ ಅನ್ಕೊಂಡು ಇವಾಗ ಬರ್ತಾ ಇದಾರೆ. ಬನ್ನಿ 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 ನೆಕ್ಸ್ಟ್ ಇವ್ರು ಹೊಡ್ತಾ ಇದಾರೆ. ಬನ್ನಿ 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 ಎಲ್ಲ ಬನ್ನಿ. ಜೈ ಶ್ರೀರಾಮ್. ಬಿಡಿ 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 ಅಣ್ಣ, ದೇವ್ರ ನೋಡ್ಕೊಂಡ್ ಬಿಡಿ ಅಣ್ಣ. ಬನ್ನಿ ಬನ್ನಿ ಜೈ ಶ್ರೀರಾಮ್. ಬನ್ನಿ 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 ಬನ್ನಿ. ಅರಳಾಕ್ಬಿಟ್ರು ಅಂತ ಅನ್ಬಿಟ್ಟು ಇವಾಗ ಸ್ಟಾಪ್ ಮಾಡ್ತಾ ಇದಾರೆ. ಸೊ ಯಾರು ಹಂಗೆಲ್ಲ ಮಾಡ್ಬಾರ್ದು, ಯಾಕೆ ಮಾಡ್ತಾವ್ರೋ ಗೊತ್ತಿಲ್ಲ. ಇಲ್ಲಿ ಯಾರೋ ಒಬ್ರು ಹಾಕ್ಬಿಟ್ರಿ ಬಣ್ಣ ಬಣ್ಣ. ಸೊ ಅದಕ್ಕೋಸ್ಕರ ಇವಾಗ ಸ್ಟಾಪ್ ಮಾಡ್ತಾ ಇದಾರೆ ಗೈಸ್. ಇವಾಗ ಹಳ್ಳ ಹಾಕಿರೋದ್ನ ಎತ್ಕೋತಿದ್ದಾರೆ ಗೈಸ್. ಅದು ಖಾಲಿ ಕಚ್ಕೊಳ್ಳುತ್ತೆ, ಸೊ ಹಾಕ್ಬೇಡಿ ಅಂತ ಅನ್ಬಿಟ್ಟು ಹೇಳಿದ್ರು ಅವಾಗ್ಲೇನೆ. ಸೊ ಈ ಬಣ್ಣ ಹಾಕಿದ್ರು ಅನ್ಸುತ್ತೆ, ಈ ಬಣ್ಣ. ಸೊ ಅದಕ್ಕೆ ಇವಾಗ ತೆಗಿತಿದ್ದಾರೆ ಗೈಸ್. ನೋಡ್ರಿ, ನೀವೆಲ್ವಾ ಹಾಕಿದ್ದು? ಆ ಆಂಟಿ ಯಾರು ಕೊಟ್ರು, ನನ್ ಕೈಲೂ ಕೊಡಕ್ ಬಂದ್ರು, ಅದು ನಾನು ಹಾಕ್ಲಿಲ್ಲ. ಪಾಪ ಇವ್ರ ಕೈಲಿ ಕೊಟ್ರು, ಇವ್ರು ಹಾಕವ್ರೆ ಅಷ್ಟೇ. ಬನ್ನಿ ಬನ್ನಿ. ಪೊಲೀಸಣ್ಣ ಸೈಡ್ ಬಣ್ಣ. ಭಯ ಬೇಡ ಭಯ ಬೇಡ, ಆರಾಮಾಗಿ ಬನ್ನಿ ಅಂತ ಮೈಕಲ್ಲಿ ಹೇಳ್ತಾ ಇದ್ದಾರೆ. ಬನ್ನಿ ಬನ್ನಿ ಅಣ್ಣ, ಬನ್ನಿ ಅಣ್ಣ. ಸೇಫ್ಟಿಗೆ ಏನೇನ್ ಬೇಕು ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀರ್ ಹಾಕ್ತಾ ಇದ್ದಾರೆ, ಬಿಟ್ಟಿದ್ದಾರೆ ಮತ್ತೆ ಇವ್ರನ್ನೆಲ್ಲ. ನಮ್ಮ ಜನಕ್ಕೆ ಯಾವಾಗ ಸೆನ್ಸ್ ಬರುತ್ತೆ ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದಾರೆ ಪಾಪ ಏನು ಹಾಕ್ಬೇಡಿ ಅಂತ. ಸೊ ಅವ್ರು ಹಾಕ್ತವ್ರೆ ನೋಡಿ, ಅವ್ರಿಗೆ ಕಷ್ಟ ಆಗ್ತೈತೆ ಅವಾಗಿಂದ ಅದನ್ನೆಲ್ಲ ತಗ್ಗಿ. ಸೊ ಬರೋರ್ಗು ಸುಡುತ್ತೆ ಕೈಲಿ ಇಲ್ಲ. ಸೊ ಈ ಆಂಟಿನೂ ಅಷ್ಟೇ ತಗೊಬಂದವ್ರೆ ಕೈಲಿ, ಹಾಕ್ಬೇಡಿ ಅಂತ ಅಂದೆ, ಹಾಕಲ್ಲ ಅಂತ ಅಂದವ್ರೆ. ನೋಡುವ, ಬನ್ನಿ ಬನ್ನಿ ಬನ್ನಿ.
ಗೈಸ್ ಇವರು ವಾಪಸ್, ಯಾಕಂದ್ರೆ ನನ್ನ ವಿಡಿಯೋದಲ್ಲಿ ಹೇಳ್ತಾ ಇದೆಯಲ್ಲ ಕೇಳಿಸ್ಕೊಂಡ್ರು, ಸೊ ಆಗ್ಬಿಡ್ತೀನಿ ಅಂತ ಹೊರಟೋದ್ರು ಗೈಸ್. ಬನ್ನಿ ಯಜಮಾನ್ರೆ ಬನ್ನಿ. ಸೊ ಗೈಸ್ ಇಲ್ಲಿಗೆ ಮುಗೀತು. ಸೊ ಇಲ್ಲಿಂದ ಅಂಗಡಿ ಕೊಂಡ ಯಾರ್ಯಾರು ಪ್ರವೇಶ ಮಾಡಿದ್ರು, ಸೊ ಇವಾಗ ಆಗ್ಬೋದು. ಸೊ ಅವ್ರು ಅವಾಗ್ಲೇನೆ ಆಗ್ತಾ ಇದ್ರು ಎಷ್ಟೊಂದ್ ಜನ, ಸೊ ಇವಾಗೆಲ್ಲ ಆಗ್ತಾ ಇದಾರೆ ಗೈಸ್. ಇಲ್ಲಿಂದ ಯಾರ್ಯಾರು ನಡ್ಕೊಂಡು ಹೋದ್ರು ಡೈರೆಕ್ಟ್ ಈ ದೇವಸ್ಥಾನದ ಒಳಗಡೆ ಹೋದ್ರು ಗೈಸ್. ಗೈಸ್ ಅವಾಗ್ಲೇ ಹೇಳಿತಾರ ನಮ್ಮ ಅಮ್ಮ ಇಲ್ಲೇ ನಿಂತವ್ರೆ, ಸೊ ಎಲ್ಲೇ ಹೋಗಿದ್ರು ಇಲ್ಲಿ ಬನ್ನಿ ಅಂತ ನಾವು ಪ್ಲಾನ್ ಮಾಡಿದ್ವಲ್ಲ. ಏನು ನಡಿ. ಓ ಸೂಪರ್ ಆಗಿತ್ತು. ಸೊ ನೀವು ಬಂದಿದ್ರು ಅಲ್ಲಿ ಸಖತ್ತು ಇದಾಗ್ತಾ ಇತ್ತು. ಅಲ್ಲಿ ನೋಡಿದ್ರಾ? ನಮ್ಮಮ್ಮ ಇನ್ನೊಂದೇನಂತ ಅಂದ್ರೆ ಗೈಸ್, ನಾನು ಹೆಂಗಿದ್ರು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಸೊ ನೋಡ್ದೆ. ನಾವು ಚಿಕ್ಕದ್ರಿಂದ ನೋಡಿದ್ವಿ ಬಿಡು, ನಮ್ಮ ಅಮ್ಮ ಎಲ್ಲ ಇಟ್ಕೊಂಡು ನಮ್ಗೆ ತೋರ್ಸೋರು. ನಾನು ಇಷ್ಟೊತ್ತು ಏನೇನ್ ಮಾತಾಡಿದನು ಸ್ಕ್ರೀನ್ ಆಫ್ ಮಾಡ್ಕೊಂಡು ಮಾತಾಡಿದೀನಿ. ನಾವೇನೇನ್ ಮಾತಾಡಿದೀವೋ ಮತ್ತೆ ಅದನ್ನೆಲ್ಲ ಹೇಳ್ಬೇಕು. ಓಕೆ ಗೈಸ್, ನಾನು ಚಿಕ್ಕ ವಯಸ್ಸಿಂದ ನಾನು ಎದುರುಗಡೆ ನಾನು ಯಾವತ್ತೂ ನಾನು ಲೈವಲ್ಲಿ ನೋಡಿರ್ಲಿಲ್ಲ. ಸೊ ಈ ತರ ಮಾಡ್ತಾರೆ ಅಂತ ತುಂಬಾ ಗಬ್ಬೆ ಆಗುತ್ತೆ ಗೈಸ್. ಎದುರುಗಡೆ ಇದ್ದಾಗ ನನ್ನ ಫೋನ್ ಅಂತೂ ಅದೆಷ್ಟು ಆಫ್ ಆಯ್ತು ನನಗೆ ಗೊತ್ತಿಲ್ಲ. ಆಫ್ ಆದಾಗೆಲ್ಲ ಹಂಗೆ ಜೋಬ್ ಒಳಗಡೆ ಇಟ್ಕೊಂಡು ಇಲ್ಲಿ ಇಟ್ಕೊಳ್ತಾ ಇದೆ ಸೈಡ್ ಅಲ್ಲಿ ಸ್ವಲ್ಪ ಕೂಲ್ ಆಗ್ಲಿ ಅಂತ ಅಂದ್ಬಿಟ್ಟು. ನೀವ್ ಈ ತರ ಮಾಡಿದ್ರಿ ಅಲ್ವಾ ಅಷ್ಟೊಂದ್ ತಾಯಿ ಪೂಜೆಲೆಲ್ಲ? ಸೊ ಯಾವ ತರ ಇರುತ್ತೆ ಅಂದ್ರೆ, ಅಲ್ಲ ಅದು ಒಳಗಡೆ ಅದ್ರ ಕೆಂಡದ ಒಳಗಡೆ ಹೋದಾಗ ನಾವಮ್ಮ ವರ್ಷ ಜಾತ್ರೆ ಮಾಡಿದಾಗ 3 ವರ್ಷ ನಾವಮ್ಮ 3 ವರ್ಷಗೆ ವರ್ಷದ ತಾಯಿ ಗುಡಿ ಇವಾಗ ಕಟ್ತಾ ಇದ್ರಲ್ಲ. ಸೊ ಒಂದ್ಸಲಿ ನಿಮ್ಗೆ ವ್ಲಾಗ್ ಹಾಕಿದ್ರೆ ಡೈಲಿ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಸೊ ಅವಾಗ ಜಾತ್ರೆ ಮಾಡಿದಾಗ 3 ವರ್ಷ ತುಳ್ದಿದ್ದಾರೆ. ಅದು ತುಳ್ದಿದ್ದಾರೆ ಅಂದ್ರೆ ತಪ್ಪಾಗುತ್ತಾ? ಇಲ್ಲ ಅಲ್ಲ, ಕೊಂಡ ತುಳ್ಕೊಂಡು ಹೋಗಿದ್ದಾರೆ ಅಂದ್ರೆ ನನ್ಗೆ ಏನಾದ್ರು ಮಾತಾಡೋದ್ರೆ ತಪ್ಪಾಗ್ಬಿಡ್ತಾ ಅಂತ ಅಷ್ಟೇ. ಇವ್ ನೋಡ್ರಿ ಇಲ್ಲೊಂದು ವ್ಲಾಗರು, ಅದೇ ಹತ್ರ ಇಟ್ಕೋ, ಇಲ್ಲಿ ಜಾಸ್ತಿ ಮಾತಾಡ್ತಾರೆ. ನಾವು ನಮ್ಮಮ್ಮ ಇದ್ದಾಗೆಲ್ಲ ಚೆನ್ನಾಗೆ ನೋಡ್ತಾ ಇದ್ವಿ. ನಮ್ಮಮ್ಮ ಎತ್ಕೊಂಡು ತೋರ್ಸೋದು ನನಗೆ ಇದನ್ನೆಲ್ಲ ಈ ತರ ನೋಡು ಅಂತ. ನಮ್ಮಮ್ಮ ತೋರ್ಮನೆ ಇಲ್ಲೇ ಜಟಿಪಳಿಯಲ್ಲಿ ಚಿಕ್ಕದ್ರಿಂದ ನೋಡಿದೀವಿ. ನಮ್ಗೇನು ಹೊಸ ತರ ಏನು ಅನ್ನಿಸ್ತಾ ಇಲ್ಲ, ನೋಡಿದೀನಿ. ಆದ್ರೆ ಏನಂದ್ರೆ ನನ್ಗೆ ಒಂಥರ ಬೇಜಾರು. ನನ್ಗೆ ಎಲ್ಲಾ ರೀತಿಯಲ್ಲೂ ನಮ್ಮ ಅಣ್ಣ ಕಾಣಿಸುತ್ತೆ. ನಮ್ಮ ಅಣ್ಣ ಎಲ್ಲೋ ಐತೆ ಎಲ್ಲೋ ಇಲ್ಲೇ ಐತೆ. ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣ ತೀರೋದ್ರು. ಆದ್ರೆ ಇಲ್ಲೇ ಎಲ್ಲೋ ಐತೆ ಅಂತ ನನ್ಗೆ ಅವಾಗಿಂದ ಒಂಥರ ಅನ್ನಿಸ್ತಾ ಐತೆ. ಅಣ್ಣ ಎಲ್ಲ ಐತೆ ಅಂತ. ಅಣ್ಣ ಇದ್ದಾಗ ಎಲ್ಲ ಇನ್ನೂ ಚೆನ್ನಾಗಿ ಇದ್ ಮಾಡ್ತಾ ಇತ್ತು, ಈಗಲೂ ಚೆನ್ನಾಗೈತೆ. ಆದ್ರೆ ನಮ್ಮ ಅಣ್ಣ ಎಲ್ಲೋ ಐತೆ ಅಂತ ನನಗೊಂಥರ ಫೀಲಿಂಗ್ ಅವಾಗಿಂದ. ಗೈಸ್ ನನ್ಗೆ ಆಕ್ಚುಲಿ ದೇವಸ್ಥಾನದ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಸೊ ಇಲ್ಲಿ ದೊಡ್ಡವರಿಂದ ಅಂದ್ರೆ ಹಿರಿಯರಿಂದ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಿರಿಯರು ಹೇಳ್ತಾರೆ ನೋಡಿ, ಇವಾಗ ಎಲ್ಲ ತುಂಬಾ ನಿಂತಿದ್ದಾರೆ. ತಾವರೆಕೆರೆ ಊರಪ್ಪ ಶಿವರಾತ್ರಿ ಕಳೆದು 1 ವಾರಕ್ಕೆ ಕಂಬ ತಗೊಂಡ್ಬರ್ತೀವಿ. ಅಲ್ಲಿಂದ 4 ದಿವಸಕ್ಕೆ ಹೊನ್ನಾರ್ ಅಂತ ಮಾಡ್ತೀವಿ. ಅದಾಗಿ 8 ದಿವಸಕ್ಕೆ ಪಟ್ಟದಮ್ಮನ ಜಾತ್ರೆ, ಆರತಿ ಮತ್ತೆ ಜಾತ್ರೆ ಮಾಡ್ತೀವಿ. ಶಿವರಾತ್ರಿ ಕಳೆದು 1 ವಾರಕ್ಕೆ ಕಂಬ ತಗೊಂಡ್ಬರ್ತೀವಿ. ಕಂಬ ತಂದು 4 ದಿವಸಕ್ಕೆ ಹೊನ್ನಾರ್ ಅಂತ ಶಾಸ್ತ್ರ ಮಾಡ್ತೀವಿ. ಅದಾದ ನಂತರ ಪಟ್ಟದಮ್ಮನ ಆರತಿ ಮತ್ತೆ ಕೊಂಡ ಮಾಡ್ತೀವಿ. ಅದ್ರ ಮಾರನೇ ದಿವಸ ಶನಿವಾರ ದಿವಸ ಬಂದು ಜಾತ್ರೆ ಮಾಡ್ತೀವಿ. ಭಾನುವಾರ ಬಂದು ಬಿಸಿಲು ಮಾರಮ್ಮನಿಗೆ ಅಂತ ಹೇಳಿ ಉಪಹಾರ ಮಾಡ್ತೀವಿ. ಅದಾದ ನಂತರ ಬಸವಣ್ಣನಿಗೆ ಆರತಿ ಮತ್ತೆ ಕಾಳಪ್ಪ ಸ್ವಾಮಿಗೆ ಪೂಜೆ ಕೊಡ್ತೀವಿ. ಕೊಂಡ ಬೆಂಕಿ ಹಾಕ್ತಿವಿ ಅವತ್ತು. ಮತ್ತೆ ಅದಾದ ನಂತರ ನೈಟ್ ಶ್ರೀ ರಾಮೇದೇವರು ಬರುತ್ತೆ, ತಾಯಿಯ ಅಣ್ಣನಾದಂತ ರಾಮೇದೇವರು ಬರುತ್ತೆ ಗ್ರಾಮಕ್ಕೆ. ಅದನ್ನ ಕರೆ ತಂದು ಈ ಗೌರಮ್ಮನ ಗುಡಿ ಅಂತ ಇದೆ, ಅಲ್ಲಿಗೆ ತಗೊಂಡೋಗಿ ಬಿಡ್ತೀವಿ. ಅದಾದ ನಂತರ ಬೆಳಗಿನ ಜಾವ ಕೂರ್ಜ್ ಬರುತ್ತೆ. ಕೂರ್ಜ್ ಬಂದ ತಕ್ಷಣ ಅದ್ರ ಜೊತೆಲಿ ಆರತಿಗಳೆಲ್ಲ ಬರುತ್ತೆ. ಆರತಿ ತಗೊಂಡ್ಬಂದು ದೇವಸ್ಥಾನಕ್ಕೆ ಬಿಡ್ತೀವಿ. ಬೆದನ್ಪಾಳ್ಯ ಮಾರಮ್ಮ ಬರುತ್ತೆ, ಮಾರಮ್ಮ ಕರ್ಕೊಂಡ್ಬಂದು ದೇವಸ್ಥಾನಕ್ಕೆ ಬಿಡ್ತೀವಿ. ಅದಾದ್ಮೇಲೆ ಎಲ್ಚುಕುಬೆ ಮಾರಮ್ಮ ಮತ್ತೆ ದೇವನಹಳ್ಳಿ ಮಾರಮ್ಮ ಬರುತ್ತೆ, ಕರ್ಕೊಂಡ್ಬಂದು ದೇವಸ್ಥಾನದಲ್ಲಿ ಬಿಡ್ತೀವಿ. ಅದಾದ ನಂತರ ನಾವು ಹೊಳೆ ಪೂಜೆ ಅಂತ ಹೋಗಿ ಹೊಳೆ ಪೂಜೆ ಅಲ್ಲಿಂದ ಮಾಡ್ಕೊಂಡ್ಬರ್ತೀವಿ. ಮಾಡ್ಕೊಂಬಂದ್ಮೇಲೆ ಇಲ್ಲಿ ಕೊಂಡ ಆಗುತ್ತೆ.
ವೈಭವವಾಗಿ ನಡೀತದೆ. ಇಲ್ಲಿ 15 ದಿವಸ ಮುಂಚೆಯಾಗಿ ಕಂಬದ್ರಾಯ ಅಂತ ಬರ್ತದೆ. ಆ ಕಂಬದ್ರಾಯ ಬಂದಾಗ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದ್ಮೇಲೆ ಒಂದೊಂದು ಕಾರ್ಯಕ್ರಮ ಒಂದೊಂದು ದಿವಸ ಒಂದೊಂದು ನಡೀತದೆ. ಬಹಳ ವಿಜೃಂಭಣೆಯಿಂದ ನಡೀತದೆ ಕಾರ್ಯಕ್ರಮ. ಇವತ್ತು ಊರಿನ ನಮ್ಮ ಇದು ಕೊಂಡ ಬಹಳ ಚೆನ್ನಾಗಿ ನಡೀತದೆ. ನಮ್ಮಲ್ಲಿ ಟ್ರಸ್ಟ್ ಇಲ್ಲ, ಮತ್ತೊಂದಿಲ್ಲ. ಬಣಮಂಡಳಿಗಳು ಏನ್ ತೀರ್ಮಾನ ತಗೊಂತಾರೋ ಅದೇ. ಹಬ್ಬ ನಿಂತಿರೋ ಇತಿಹಾಸನೇ ಇಲ್ಲ. ನಮ್ಮ ಜಾತ್ರೆ ನಮ್ಮ ಪೂರ್ವಜರು ಹೇಳಿರೋ ಹಾಗೆ ನಿಂತಿರೋ ಇತಿಹಾಸನೇ ಇಲ್ಲ. ನಮ್ಮಲ್ಲಿ ಬಹಳ ಸಿಸ್ಟಮ್ ಆಗಿ ಹಬ್ಬ ಮಾಡ್ತೀವಿ. ಹೊಂದಾಣಿಕೆ ಅದೇ ತರ ಇದೆ. ಬಹಳ ಚೆನ್ನಾಗಿ ಹಬ್ಬ ಮಾಡ್ತೀವಿ. ಸಂತೋಷ ಆಗ್ತದೆ ನಮ್ಗೆ. ನಮ್ಗೇನು ಹಿರಿಕ್ರವ್ರೆ ನೋಡಿ, ಇವ್ರೆಲ್ಲ ಸಹಕಾರದಿಂದ ನಮ್ಮೂರಲ್ಲಿ ಇನ್ನು ನಡೀತಾನೆ ಇರ್ತದ ಹಬ್ಬ. ಮಾರಮ್ಮ ತಾಯಿ ಮೇಲೆ ನಮ್ಗೆ ಸೇವೆ ಮಾಡೋ ಅದೃಷ್ಟ ಅದೇ. ನಮ್ ಗ್ರಾಮದಲ್ಲಿ ಹುಟ್ಟಿರೋದೇ ನಾವು ಒಂದು ಅದೃಷ್ಟ. ಇಲ್ಲಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಾನು ನಮಗೆ ಇಷ್ಟು ಮಾಹಿತಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು. ಆಕ್ಚುಲಿ ನನ್ಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ, ಅದಕ್ಕೆ ನಿಮ್ಮಿಂದ ತಿಳ್ಕೊಂಡೆ. ದೇವರು ಹುಡ್ತಾ ಇರೋದು ಅವ್ರನ್ನ ಕಾಣೋ ಹೊಳೆ ಬಿಡ್ತೀವಿ. ನೆಕ್ಸ್ಟ್ ಇಯರ್ ಹಬ್ಬ ಅವರೇಕೆರೆ ಮಾರಮ್ಮನಿಗೆ ಒಬ್ಬರು ಅಣ್ಣ, 3 ಜನ ತಂಗಿಯರು. ಅಣ್ಣ ಬಂದು ಗುರುಗಂಜಳಿ ಅಂತ ಪಕ್ಕದ ಗ್ರಾಮ ಇಲ್ಲಿ. ಇನ್ನೊಬ್ರು ತಂಗಿ ಬಂದು ಎಲ್ಸ್ಕುಪ್ಪೆ ಗ್ರಾಮದಲ್ಲಿ ಮಾರಮ್ಮ ಇದೆ, ಅದು ತಂಗಿ. ಇನ್ನೊಬ್ರು ತಂಗಿ ದೇವಾಸರಿ ಮಾರಮ್ಮ. ಮತ್ತೆ ಇಲ್ಲಿ ಬೆತ್ತರಪಾಳೆ ಅಂತಿದೆ, ಅವರು ಲಾಸ್ಟ್ ತಂಗಿ. 2 ಜನ ತಂಗಿಯರು, ಒಬ್ಬ ಅಣ್ಣ. ಇವಾಗ ದೇವ್ರು ಇವಾಗ ಎಲ್ಲಿಗೆ ಹೋಗ್ತಾ ಇದೆ? ಇವಾಗ ನಾವು ಕಂಬ ಕೇಳ್ತಾ ಇದ್ವಿ. ಕೊಂಡ ಮುಗೀತು, ಅಗ್ನಿಕೊಂಡ ಮುಗೀತು. ಕಂಬ ಕೇಳ್ತೀವಿ. ಕಂಬ ಕಿತ್ಬಿಟ್ಟು ನಾವು ಕೆರೆ ಬಿಡ್ತೀವಿ. ಕೆರೆ ಹತ್ರ ಬಿಡ್ತೀರಾ? ಆಮೇಲೆ ನೆಕ್ಸ್ಟ್ ದೇವ್ರು ಮತ್ತೆ ಯಾವಾಗ ತೆಗಿಯೋದು? ದೇವ್ರ ಮತ್ತೆ ತೆಗಿಯೋದಿಲ್ಲ. ಇವಾಗ ಅಗಲ ಪರಿಸೆ ಇರ್ತಾ ಇದೆ. ಅಗಲ ಪರಿಸೆ ತಗೊಂಡೋಗ್ತೀವಿ ಈಗ. ಮತ್ತೆ ಇಬ್ಬರು ತಂಗಿಯರು ಬಂದು ಈಗ ಹೋಗ್ತಾರೆ, ಊರಿಗೆ ಹೋಗ್ತಾರೆ. ಈಗ ಅವ್ರನ್ನ ಬಿಟ್ಟು ಕಳಿಸ್ಬರ್ತೇವೆ. ನೋಡಿ ಗೈಸ್, ಇವಾಗ ದೇವರೆಲ್ಲ ಹೋಗ್ತಾ ಇದೆ, ಅಂದ್ರೆ ಕೆರೆ ಹತ್ರ ಕರ್ಕೊಂಡು ಹೋಗ್ತಾ ಇದಾರಂತೆ. ಗೈಸ್ ಇವಾಗ ಅವ್ರು ಹೇಳಿದ್ರಲ್ವಾ, ಸೊ ಕಂಬ ಸುತ್ತಾಕ್ತಾ ಇದಾರೆ ಗೈಸ್. ಇಲ್ಲಿ ನೋಡಿ, ಅವಾಗ್ಲೇ ಅವಳು ಎಂದಕ್ಕೆ ಹಾಕ್ಬಾರ್ದು ಅಂತ ಅಂದ್ರೆ ಅಲ್ಲಿ ಒಡ್ಡಾಡೋರ್ಗೆ ಸುಡುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಹಾಕಕ್ ಬಿಟ್ಟಿದ್ದಾರೆ. ನೋಡ್ರಿ, ಹಾಕ್ತಾ ಇದಾರೆ ಎಲ್ಲಾರು. ಗೈಸ್ ಅವಾಗಿಂದ ದೇವಸ್ಥಾನ ನಾನು ನಿಮಗೆ ತೋರಿಸಿರ್ಲಿಲ್ಲ, ಇವಾಗ ಒಳಗಡೆ ಹೋಗಿ ದೇವಸ್ಥಾನ ತೋರಿಸ್ತೀನಿ. ಬಸವಣ್ಣ ಅವ್ರಿಗೆ ಪೂಜೆ ಆಯ್ತು, ಸೊ ನಾವು ಇವಾಗ ದೇವಸ್ಥಾನ ಒಳಗಡೆ ಹೊರಟಿದೀವಿ. ಟಿವಿಯಲ್ಲಿ ತೋರಿಸ್ತಾ ಇದಾರೆ ನೋಡಿ ಗೈಸ್ ದೇವ್ರು. ಅಲ್ಲಿ ಒಳಗಡೆ ಪೂಜೆ ಮಾಡ್ತಾ ಇರೋದು, ಅದು ಒಳಗಡೆ ಇರೋದಾ? ಗೈಸ್ ಒಳಗಡೆ ಪೂಜೆ ಮಾಡ್ತಾ ಇದಾರಲ್ವಾ, ಸೊ ಎಲ್ಲಾರು ನೋಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಈ ತರ ಮಾಡಿದಾರೆ ನೋಡಿ. ಅವನ್ ನೋಡಿ ಹುಷಾರ್ ಅಂತ ಅವನು ಗೈಸ ಹುಡುಗಿಗೆ. ಹುಷಾರ್ ಅಂತವನೆ. ಯಾಕಪ್ಪ? ನೀನು ಹುಷಾರ ಅಲ್ಲೋಡು. ಗೈಸ್ ನನ್ನ ಫ್ರೆಂಡ್ ಅವ್ರ ಅಮ್ಮ ಸಿಕ್ಕಿದ್ದಾರೆ. ಇವಾಗ ತುಂಬಾ ವರ್ಷ ನನ್ ಸ್ಕೂಲಲ್ಲಿ ಓದ್ತಾ ಇದ್ನಲ್ಲ, ಅವ್ರ ಫ್ರೆಂಡ್ ಸಿಕ್ಕಿದ್ದಾರೆ ಅವ್ರ ಅಮ್ಮ. ಸೊ ಇವಾಗ ಅವನ ಜೊತೆ ವಿಡಿಯೋ ಕಾಲ್ ಮಾತಾಡ್ತಾ ಇದೀವಿ. ಗುರು ಸಿಗ್ತಾನ ಇಲ್ವಾ ನೋಡುವ, ಬನ್ನಿ ಗೈಸ್. ಹಾಯ್. ಒಟ್ಟಿನಲ್ಲಿ ಕಂಡಿಡ್ದ ಗೈಸ್. ಮತ್ತೆ ಫೋನ್ ಮಾಡ್ತಾನೆ ಅನ್ಸುತ್ತೆ ಆಂಟಿ. ಬನ್ನಿನಲ್ಲಿ ಇದ್ದ ಅಲ್ವಾ, ಬನ್ನಿನಲ್ಲಿ ನಕ್ಬಿಟ್ಟು ಮಾಡ್ತೀನಿ ಇರು ಅಂತ ಅನ್ಬಿಟ್ಟು ಕಟ್ ಮಾಡ್ತಾನೆ. ವಿಡಿಯೋ ಮಾಡ್ತಾ ಇದ್ದಲ್ಲ ಅದಕ್ಕೋಸ್ಕರ. ನಮ್ಮಮ್ಮ ಅವಾಗಿಂದ ಹೇಳ್ಕೊ ಬಂತಾ ಇದ್ರು, ಮಿನಿ ಅಂಬಾರಿ ತರ ಮಾಡ್ತಾರೆ ಅಂತ. ಮಿನಿ ಅಂಬಾರಿ ಇದೆ ಅಂತ ಅನ್ಬಿಟ್ಟು, ಸೊ ಇದೆ ಅಂತೆ ನೋಡಿ ಗೈಸ್. ಅಂಬಾರಿ ಮಾಡ್ತಾರೆ. ಏನ್ ತರದು? ಆನೆ ಅಂಬಾರಿ ಮಾಡ್ತಾರೆ ಕಣೋ. ಆಂಟಿ ಗೊತ್ತಿರುತ್ತೆ, ಕೇಳು ಚೆನ್ನಾಗಿ. ಹಂಚಿಂದದು ಆನೆ ಅಂಬಾರಿ ಮಾಡ್ತಾರೆ. ನವರಾತ್ರಿಲಿ 9 ದಿವಸ ಇದ್ ಮಾಡ್ತಾರಲ್ವಾ, ಉತ್ಸವ ಮಾಡ್ತಾರಲ್ಲ, ಅವಾಗ ಮೇಲೆ ಕುಂಡ್ರಿಸಿ ಅಮ್ಮನ್ನ ಆನೆ ಎಲ್ಲ ಕರೆಸ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ 9 ದಿವಸ. ನಾವು ನೋಡೋದು ಕಲಿಯೋದೆಲ್ಲ ತುಂಬಾ ಇದಾವೆ ಗೈಸ್.
ಏನ್ ಹಿರಿಕ್ರವ್ರೆ ನೋಡಿ, ಇವ್ರೆಲ್ಲ ಸಹಕಾರದಿಂದ ನಮ್ಮೂರಲ್ಲಿ ಇನ್ನ ನಡೀತಾನೆ ಇರ್ತದ ಹಬ್ಬ. ಓಕೆ ಗೈಸ್, ಫೈನಲಿ ಇವಾಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅತ್ತೆ ಮನೆಗೆ ಬಂದಿದ್ದೀವಿ. ಸೊ ನಮ್ಮ ಅಮ್ಮ ಅಲ್ಲಿ ಒಳಗಡೆ ಹೋದರು. ಸೊ ನಾವು ಅಲ್ಲೆಲ್ಲ ಮಾತಾಡಿಸ್ಬಿಟ್ಟು ಹೊರಡುವ ಅಂತ. ಬನ್ನಿ ಗೈಸ್, ಹೋಗಿ ಫಸ್ಟ್ ಮಾತಾಡ್ಸ್ಕೊಂಡ್ಬಿಡೋಣ. ಗೈಸ್ ಹೊರಡ್ತಾ ಇದ್ದೀವಿ ಮನೆಗೆ. ಗೈಸ್ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೆಲ್ಲ ಯಾವ ಥರ ಇತ್ತು ಅಂತ ಎಲ್ಲ ನಿಮಗೂ ಹೇಳ್ಬೇಕಲ್ವಾ. ಸೊ ವಿಡಿಯೋದಲ್ಲಿ ಎಲ್ಲ ನಾವು ಜಾಸ್ತಿ ಮಾತಾಡಿರಲ್ಲ, ಎಲ್ಲೇ ಔಟ್ಸೈಡ್ ಹೋದ್ರೂ. ಸೊ ಅದು ಯಾವ ಥರ ಇರುತ್ತೆ ಅಂತ, ನಮಗೆ ಯಾವ ಥರ ಅನುಭವ ಆಯಿತು ಮತ್ತು ನಮಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ವಾ ವಿಡಿಯೋದಲ್ಲಿ. ಸೊ ನಾನು ಮತ್ತು ನಾವು ಅಮ್ಮ ಕುತ್ಕೊಂಡಿದ್ದೀವಿ ಶೇರ್ ಮಾಡ್ಕೊಳಕ್ಕೆ. ಚೆನ್ನಾಗಿತ್ತು. ಫಸ್ಟು ನಾನು ನಿಮಗೆ ತೋರಿಸಿದ್ದು ಕೊಂಡ, ಅದೇ ತುಳ್ಕೊಂಡು ಹೋಗ್ತಾರಲ್ಲ. ಸೊ ಅದನ್ನು ಎಷ್ಟು ಗಬೆ ಇತ್ತು ಅಂತ ಅಂದರೆ, ನನ್ನ ಐಫೋನ್ ಎಷ್ಟು ಸಲ ಆಫ್ ಆಯಿತು ನನಗೆ ಗೊತ್ತಿಲ್ಲ. ಫುಲ್ಲು ಹೈ ಟೆಂಪರೇಚರ್ ಅಂತ ಫುಲ್ಲು ಕಾವಿತ್ತು ಗೈಸ್. ನಾವು ಊರಿಗೆ ಹೋಗ್ಬೇಕಾದ್ರೆ ನಾವು ಅಮ್ಮ ಕರೆಯೋದು ಜಾತ್ರೆ ಇದ್ದಾಗ, ವರ್ಷಂ ತಾಯಿ ಜಾತ್ರೆ ಇದ್ದಾಗ, ಬಾ 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 ಅಂತ. ಆದರೆ ನಾನು ಯಾವತ್ತೂ ನೋಡಿರಲಿಲ್ಲ. ನಾನು ಇವತ್ತು ಎದುರುಗಡೆ ನೋಡಿ, ತುಂಬ ಚೆನ್ನಾಗಿತ್ತು ಗೈಸ್. ಆಮೇಲೆ ಅಲ್ಲಿ ಜಾತ್ರೆ, ಇದು ಮಾರಮ್ಮನ ಜಾತ್ರೆ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಗೈಸ್, ಅಲ್ಲಿ ಜನ ಅಂದರೆ ವಾತಾವರಣ ಎಲ್ಲ ಅಂದರೆ ನನಗೆ ಅನಿಸಿದ್ದು, ನಾನು ಇದ್ದಿದ್ದ ಟೈಮಲ್ಲಿ ನನಗೆ ಅನಿಸಿದ್ದು ಹಿರಿಯರು ಎಲ್ಲ ಇದ್ರಲ್ಲ. ಸೊ ಅಲ್ಲೆಲ್ಲ ಜಾಸ್ತಿ ಒಗ್ಗಟ್ಟಿತ್ತು ಗೈಸ್. ತುಂಬ ಇಷ್ಟ ಆಯಿತು ನನಗೆ ಮಾತಾಡೋದು ಮತ್ತು ಮಾತಾಡಿಸೋದು ಎಲ್ಲ ತುಂಬ ಇಷ್ಟ ಆಯಿತು. ಮತ್ತು ಒಬ್ಬರು ಅಂದರೆ ನನಗೆ ಅದ್ರ ಬಗ್ಗೆ ವಿವರಣೆ ಗೊತ್ತಿರಲಿಲ್ಲ. ಸೊ ಈ ಥರ ವಿವರಣೆ ಕೊಡಿ ಅಂತ ಅಂದ್ಬಿಟ್ಟು ಒಬ್ಬರು ಆಂಕಲ್ನ ನಾನು ಕೇಳಿದಾಗ, ಅವ್ರು ಬನ್ನಿ ಅಂತ ಅಂದ್ಬಿಟ್ಟು ಗುಂಪತ್ರನೇ ಕರ್ಕೊಂಡೋಗಿ ಕೇಳಿದ್ರು. ಅವರೆಲ್ಲ ಹೇಳಿದ್ರು ಗೈಸ್. ಅವ್ರು ನಂದು ಎಷ್ಟೊಂದು ಜನ ಹೇಳ್ತಾರೆ ನಂದು ವಿಡಿಯೋ ಮಾಡಬೇಡಿ ಅಂತ ಅಂದ್ಬಿಟ್ಟು. ಆದರೆ ಅವರೆಲ್ಲ ನಂದು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ಬಂದು ನಿಂತ್ಕೊಬಿಟ್ಟಿದ್ರು. ಸೊ ತುಂಬ ಖುಷಿ ಆಯಿತು ಗೈಸ್. ಅವರೆಲ್ಲ ತುಂಬ ಚೆನ್ನಾಗವ್ರೆ. ನನಗೆ ಇನ್ನೊಂದು ಏನಾಯ್ತು ಗೊತ್ತಾ ಗೈಸ್, ನಾನು ಸ್ಟಾರ್ಟಿಂಗ್ ವಿಡಿಯೋ ಬರ್ಬೇಕಾರೆ ಯಾವುದೋ ಒಂದು ಹುಡುಗಿ ಸ್ಟಾರ್ಟಿಂಗ್ ಹಿಂಗೆ ನೋಡ್ಬಿಟ್ಟು ಅಂತ ಅಂದ್ಕೊಂಡು ಹೋಗ್ಬಿಟ್ಲು. ಅಯ್ಯೋ ದೇವ್ರೆ, ನನಗಂತೂ ಹೆಂಗಾಗೋಯ್ತು ಅಂದರೆ, ನಾನು ನಮ್ಮ ಅಮ್ಮನ ಹತ್ರ ಹೇಳ್ಕೊಳ್ಳಬೇಡವಾ ಅಂತ ಅಂದ್ಬಿಟ್ಟು ಬರ್ಬೇಕಾರೆ ಹೇಳ್ಬಿಟ್ಟೆ, ಅಮ್ಮ ಈ ಥರ ನಾನು ವಿಡಿಯೋನ ಮಾಡೋದು ನೋಡಿ ನಗಾಡ್ಕೊಂಡು ಹೋಗ್ಬಿಟ್ರು ಕಣಮ್ಮ. ಅಂದರೆ ಅದೊಂಥರ ಯಾವ ಥರ ಇತ್ತು ಅಂತ ಅಂದರೆ, ಏನು ಅಂತ ಒಂಥರ ಇದು ಮಾಡ್ತಾರೆ ಗೊತ್ತಾ, ಆ ಥರ ಇತ್ತು. ನನಗೊಂಥರ ಆಗೋಯ್ತು. ಸರಿ ಬಿಡು ಹೋಗ್ಲಿ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ಗೈಸ್. ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಲಿಲ್ಲ. ಆದರೆ ಅಲ್ಲೆಲ್ಲ ನೋಡ್ತಾ ಇದ್ರೆ ತುಂಬ ಬಾಂಡಿಂಗ್ ಎಲ್ಲ ಚೆನ್ನಾಗೈತೆ ಗೈಸ್. ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಜನರು ಸೇಫ್ಟಿ ಬಗ್ಗೆನೂ ಅಷ್ಟೇ ಗೈಸ್, ಮೈಕಲ್ಲಿ ಪ್ರತಿ ಸಲಿನೂ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ರು ಗೊತ್ತಾ, ಯಾರು ಫೋನಲ್ಲಿ ವಿಡಿಯೋ ಮಾಡಬೇಡಿ, ಕಣ್ ತುಂಬ್ಕೊಳ್ಳಿ, ಎದುರುಗಡೆ ನೋಡಿ ಅಂತ ಅಂದ್ಬಿಟ್ಟು. ನಾನು ವಿಡಿಯೋ ಮಾಡ್ತಾ ಇದ್ದ ಉದ್ದೇಶ ಏನಂತ ಅಂದರೆ, ಯಾರಾದರೂ ಮಿಸ್ ಮಾಡ್ಕೊಂಡಿರ್ತಾರೆ ಗೊತ್ತಾ, ಸೊ ಅವ್ರು ನೋಡಿ ಖುಷಿ ಪಡಲಿ, ಅವ್ರು ಕಣ್ ತುಂಬ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆಲ್ಲ ನನ್ನ ಮನಸ್ಸಲ್ಲಿ ಅದೇ ಫೀಲಿಂಗ್ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಗೈಸ್. ನಿಮಗೆ ಜಾತ್ರೆ ವಿಡಿಯೋ ಯಾವ ಥರ ಅನಿಸಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ. ಮತ್ತು ತಾವರೆಕೆರೆಯವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನನಗಂತೂ ತುಂಬ ಖುಷಿ ಆಯಿತು.